ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ KCET ಇಂಜಿನಿಯರಿಂಗ್ ರ್ಯಾಂಕಿಂಗ್ ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ವೇಟೇಜ್ ಯಾವ ಥರ ಇರುತ್ತೆ ಅನ್ನೋದು ನೋಡೋಣ. ಫಸ್ಟ್ ಆಫ್ ಆಲ್ ವೇಟೇಜು 100% ಇರುತ್ತೆ. 100%ಅಲ್ಲಿ ನೀವು PUC ಎಕ್ಸಾಮ್ ಥಿಯರಿ ಎಕ್ಸಾಮ್ ಏನು ಬರೀತಿರಲ್ಲ ಅದರಲ್ಲಿ 50%ನ ಕನ್ಸಿಡರ್ ಮಾಡ್ತಾರೆ, ಮತ್ತು KCET ಎಕ್ಸಾಮ್ ಏನು ಬರೀತಿರಲ್ಲ ಅದರಲ್ಲಿ 50% ಕನ್ಸಿಡರ್ ಮಾಡ್ತಾರೆ. ಟೋಟಲು 100%ಅಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಪಡೆದುಕೊಳ್ತಿರೋದಲ್ಲ ಅದರ ಮೇಲೆ ನಿಮಗೆ ರ್ಯಾಂಕ್ ಪ್ರೊವೈಡ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಥ್ರೂ ನಿಮಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು 2 ಕಾಲಮ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ, PUC KCET ಅಂತ. ಫಸ್ಟ್ ಆಫ್ ಆಲ್ PUC ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಸಬ್ಜೆಕ್ಟ್ ವೈಸ್ ನೋಡೋದಾದರೆ ಫಿಸಿಕ್ಸು 100 ಮಾರ್ಕ್ಸಿಗಿರುತ್ತೆ, ಕೆಮಿಸ್ಟ್ರಿ 100 ಮಾರ್ಕ್ಸಿಗಿರುತ್ತೆ, ಮ್ಯಾಥಮೆಟಿಕ್ಸು 100 ಮಾರ್ಕ್ಸಿಗಿರುತ್ತೆ. ಟೋಟಲ್ ಎಷ್ಟಪ್ಪ ಅಂದರೆ 300 ಮಾರ್ಕ್ಸಿಗಾಯಿತು. ಫಾರ್ ಎಕ್ಸಾಂಪಲ್ ನೀವು ಫಿಸಿಕ್ಸಲ್ಲಿ 100 ತೊಗೊಂಡಿದ್ದೀರಾ ಅಂತ ಹೇಳಿರಿ, ಮತ್ತು ಕೆಮಿಸ್ಟ್ರಿ 85 ಅಂತ ಕನ್ಸಿಡರ್ ಮಾಡಿ, ಮತ್ತು ಮ್ಯಾಥ್ಸು 94 ಅಂತ ಹೇಳಿ. 94 ಟೋಟಲ್ ಎಷ್ಟಾಯಿತು? ಟೋಟಲ್ ಎಷ್ಟಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 100 ಪ್ಲಸ್ಸು 85 ಪ್ಲಸ್ಸು 94 ಟೋಟಲ್ ಎಷ್ಟಾಯಿತು? 279 ಆಯಿತು. ಓಕೆ, 279. ನಿಮ್ಮ PUC PCM ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು? 279. ಈ 279 ಏನಿದೆಯಲ್ಲ ಡಿವೈಡೆಡ್ ಬೈ 3.00 ಮಾಡಬೇಕು. ಯಾಕಂದರೆ ನಿಮ್ಮ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 300 ಇದೆಯಲ್ಲ, ಡಿವೈಡೆಡ್ ಬೈ 3.00 ಮಾಡಿದರೆ ಎಷ್ಟು ಬರುತ್ತೆ ನೋಡಿ. 3.00 ಎಷ್ಟು ಬಂತು? 93% ಬಂತು. ನಿಮ್ಮ PUC PCM ಪರ್ಸೆಂಟೇಜ್ ಎಷ್ಟು? 93%. ಡಿವೈಡೆಡ್ ಬೈ 3 ಮಾಡಿ, ಇದನ್ನು ಡಿವೈಡೆಡ್ ಬೈ 2 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 93 ಡಿವೈಡೆಡ್ ಬೈ 2 ಮಾಡಿದರೆ 46.5% ಬಂತು. 46.5%. ಇದನ್ನೇ ಅದಕ್ಕೆ ಮಾಡಿದ್ನಪ್ಪ ಅಂದರೆ ನೀವು 50% ಮಾತ್ರ ಕನ್ಸಿಡರ್ ಮಾಡಬೇಕು PUC ವತಿಯಿಂದ. ಅದಕ್ಕೆ ನಾನು 2 ಡಿವೈಡ್ ಮಾಡಿದೆ. ಈ ನಿಮ್ಮ PUC ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 46.5%. ಆಯಿತಾ? ಈಗ KCET ಕಡೆ ಬಂದರೆ ಟೋಟಲು 60 ಮಾರ್ಕ್ಸಿಗಿರುತ್ತೆ ಪರ್ ಸಬ್ಜೆಕ್ಟ್. ಫಿಸಿಕ್ಸು 60 ಮಾರ್ಕ್ಸು, ಕೆಮಿಸ್ಟ್ರಿ 60 ಮಾರ್ಕ್ಸು, ಮ್ಯಾಥಮೆಟಿಕ್ಸು 60 ಮಾರ್ಕ್ಸು. ಆಯಿತಾ? ಟೋಟಲ್ ಎಷ್ಟಾಯಿತು? 180 ಮಾರ್ಕ್ಸ್ ಆಯಿತು. ಫಾರ್ ಎಕ್ಸಾಂಪಲ್ ನೀವು 42 ಮಾರ್ಕ್ಸು ಫಿಸಿಕ್ಸಲ್ಲಿ ಪಡೆದಿದ್ದೀರಾ ಅಂತ ಹೇಳಿರಿ, ಕೆಮಿಸ್ಟ್ರಿಯಲ್ಲಿ 48 ಅಂತ ಹೇಳಿರಿ, ಮತ್ತು ಮ್ಯಾಥಮೆಟಿಕ್ಸಲ್ಲಿ 45. ಟೋಟಲ್ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿ. 42 ಪ್ಲಸ್ 48 ಪ್ಲಸ್ 45, ಹೌದಾ? ಟೋಟಲ್ ಎಷ್ಟಾಯಿತು? 135 ಆಯಿತು. ಈ 135ನ 1.8ದಿಂದ ಡಿವೈಡ್ ಮಾಡಿ. 1.80 ಬಿಕಾಸ್ ನಿಮ್ಮ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 180 ಇದೆಯಲ್ಲ, ಅದಕ್ಕೆ 1.80ಇಂದ ಡಿವೈಡ್ ಮಾಡಿ. ಎಷ್ಟು ಬರುತ್ತೆ ಅಂದರೆ 1.0, 75% ಬಂತು. 75%. ಇದನ್ನ ಹಾಫ್ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ 2 ಮಾಡಿ. 2 ಮಾಡಿದರೆ ಎಷ್ಟು ಬರುತ್ತೆ ನೋಡಿ. 37.5% ಬಂತು. 37.5%. ನೀವು PUCಯಲ್ಲಿ ಎಷ್ಟು ತೊಗೊಂಡಿದ್ರಪ್ಪ ಅಂದರೆ 46.5% ಆಯಿತು. KCETಯಲ್ಲಿ ಎಷ್ಟಾಯಿತು ಅಂದರೆ ಇಲ್ಲಿದೆ ನೋಡಿ, 37.5%. ಈ ಟೋಟಲ್ ಇವೆರಡು ಏನಿದೆಯಲ್ಲ PUC ಪ್ಲಸ್ KCET, ಇವೆರಡನ್ನು 2 ಮಾಡಿ ಎಷ್ಟು ಬರುತ್ತೆ ಅಂತ ನೋಡೋಣ. 46.5 ಪ್ಲಸ್ 37.5 ಟೋಟಲ್ ಎಷ್ಟಾಯಿತು? 84% ಆಯಿತು. ನಮ್ಮ KCET ರ್ಯಾಂಕಿಂಗ್ನ ಇದ್ರ ಬೇಸ್ ಮೇಲೆ ಪ್ರೊವೈಡ್ ಮಾಡ್ತಾರೆ. 84%. ಅಪ್ರಾಕ್ಸಿಮೇಟ್ಲಿ 84% ಬಂದಾದರೆ 1000 to 5000 ಒಳಗೆ ಬರುತ್ತೆ ರ್ಯಾಂಕಿಂಗ್ ನಿಮ್ಮದು. ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರ ಮೇಲೆ, ನೀವು ಪ್ರೆಡಿಕ್ಟ್ ಯಾವ ಥರ ಮಾಡೋದು, ಪರ್ಸೆಂಟೇಜ್ ಮೇಲೆ ರ್ಯಾಂಕಿಂಗ್ ಯಾವ ಥರ ಪ್ರೆಡಿಕ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಈ ಥರ ನೀವು KCET ರ್ಯಾಂಕಿಂಗ್ನ ಫೈಂಡ್ ಔಟ್ ಮಾಡ್ಬೋದು.
ಥ್ಯಾಂಕ್ಸ್ ಫಾರ್ ವಾಚಿಂಗ್.